ಒಬ್ಬ ಭಕ್ತನ ಮಾತಿಗೆ ದೇವರು ಕಾಯಬೇಕು ಅಂದರೆ ನಂಬ್ತೀರಾ? ಅದು ಕೂಡ ಒಂದು ಕ್ಷಣ ಅಲ್ಲ, ಒಂದು ದಿನ ಅಲ್ಲ, ಇಂದಿಗೂ ಸಾವಿರಾರು ವರ್ಷಗಳಿಂದ ಕಾಯ್ತಿದ್ದಾರೆ. ಮತ್ತೆ ಇನ್ನೂ ಆಶ್ಚರ್ಯದ ವಿಷಯ ಏನೆಂದರೆ ಆ ದೇವರು ಕುಳಿತುಕೊಂಡಿಲ್ಲ, ನಿಂತಿದ್ದಾರೆ. ಅದು ಕೂಡ ಕೈಗಳನ್ನು ಸೊಂಟದ ಮೇಲೆ ಇಟ್ಟುಕೊಂಡು ಒಂದು ಸಣ್ಣ ಇಟ್ಟಿಗೆ ಮೇಲೆ ನಿಂತೇ ಬಿಟ್ಟ. ಇದು ಕೇವಲ ಪುರಾಣ ಕಥೆಯಲ್ಲ, ನಾವು ಇಂದಿಗೂ ನೋಡಬಹುದಾದ ನಿಜವಾದ ಸಂಗತಿ. ಮಹಾರಾಷ್ಟ್ರದ ಪವಿತ್ರ ಕ್ಷೇತ್ರ ಪಂಢರಾಪುರದಲ್ಲಿ ಇರುವ ವಿಠ್ಠಲ ರುಕ್ಮಿಣಿ ದೇವಸ್ಥಾನಕ್ಕೆ ಹೋದರೆ ಭಗವಂತ ವಿಠೋಬಾ ಇದೇ ರೀತಿಯಲ್ಲಿ ಕಾಣಿಸುತ್ತಾರೆ. ಆದರೆ ಇಲ್ಲಿ ಒಂದು ಪ್ರಶ್ನೆಯಲ್ಲ, ಮೂರು ದೊಡ್ಡ ಪ್ರಶ್ನೆಗಳು ಇವೆ. ದೇವರು ಯಾಕೆ ಭಕ್ತನಿಗಾಗಿ ಕಾಯಬೇಕು ಆಯಿತು? ಯಾಕೆ ಇಟ್ಟಿಗೆ ಮೇಲೆ ನಿಂತಿದ್ದಾರೆ? ಲಕ್ಷಾಂತರ ಜನರು ಯಾಕೆ ನಡೆದುಕೊಂಡು ಇಲ್ಲಿ ಬರುತ್ತಾರೆ? ಈ ಪ್ರಶ್ನೆಗಳ ಉತ್ತರ ತಿಳಿದರೆ ನೀವು ಭಕ್ತಿಯ ಅರ್ಥವೇ ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ತೀರಾ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಜೀವನದಲ್ಲಿ ಮಾಡಿದ ಒಂದು ಕೆಲಸ ದೇವರನ್ನೇ ತನ್ನ ಮುಂದೆ ನಿಲ್ಲಿಸಿಬಿಟ್ಟಿತು. ಆ ಭಕ್ತ ಯಾರು? ಅವನು ಏನು ಮಾಡಿದ್ದ? ಇದರ ಹಿಂದೆ ಇರುವ ಅದ್ಭುತ ಸತ್ಯಕತೆ ಈಗ ನೋಡೋಣ. ಪುಂಡಲೀಕನ ಕತೆ. ಈ ರಹಸ್ಯದ ಹಿಂದೆ ಇರುವ ಕತೆ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಶುರುವಾಗುತ್ತದೆ. ಅವನೇ ಪುಂಡಲೀಕ. ಆದರೆ ಪುಂಡಲೀಕ ಮೊದಲಿನಿಂದ ಒಳ್ಳೆಯವನಾಗಿರಲಿಲ್ಲ. ತಂದೆ ತಾಯಿಯನ್ನು ಗೌರವಿಸುತ್ತಿರಲಿಲ್ಲ, ಅವರ ಸೇವೆಯನ್ನು ಮಾಡುತ್ತಿರಲಿಲ್ಲ, ತನ್ನ ಸುಖಕ್ಕಾಗಿ ಮಾತ್ರ ಬದುಕುತ್ತಿದ್ದನು. ಒಂದು ದಿನ ಅವನು ಯಾತ್ರೆಗೆ ಹೊರಟಾಗ ಮಾರ್ಗದಲ್ಲಿ ಕೆಲವು ಮಹಾನ್ ಋಷಿಗಳನ್ನು ಭೇಟಿಯಾದನು. ಆ ಋಷಿಗಳು ಒಂದು ಮಾತು ಹೇಳಿದರು: ತಂದೆ ತಾಯಿಗೆ ಸೇವೆ ಮಾಡುವುದು ಭಗವಂತನ ಸೇವೆಗೆ ಸಮಾನ. ಈ ಒಂದು ಮಾತು ಪುಂಡಲೀಕನ ಮನಸ್ಸನ್ನೇ ಬದಲಿಸಿತು. ಆ ದಿನದಿಂದ ಅವನು ಸಂಪೂರ್ಣವಾಗಿ ಬದಲಾದನು. ತನ್ನ ತಂದೆ ತಾಯಿಗೆ ಭಕ್ತಿಯಿಂದ ಸೇವೆ ಮಾಡತೊಡಗಿದನು. ಅವರಿಗಾಗಿ ಎಲ್ಲ ಕೆಲಸಗಳನ್ನು ಪ್ರೀತಿಯಿಂದ ಮಾಡುತ್ತಿದ್ದನು. ಪುಂಡಲೀಕನ ಈ ಭಕ್ತಿಯನ್ನು ನೋಡಿ ಸ್ವತಃ ಭಗವಂತ ಕೃಷ್ಣ ಅವನಿಗೆ ದರ್ಶನ ಕೊಡಲು ಬಂದರು. ಇಲ್ಲಿ ಕೃಷ್ಣನನ್ನೇ ವಿಠ್ಠಲ ರೂಪದಲ್ಲಿ ಪೂಜಿಸಲಾಗುತ್ತದೆ. ಆ ಸಮಯದಲ್ಲಿ ಪುಂಡಲೀಕ ತನ್ನ ತಂದೆ ತಾಯಿಗೆ ಸೇವೆ ಮಾಡುತ್ತಿದ್ದನು. ದೇವರು ಬಂದಿದ್ದಾರೆ ಎಂದು ತಿಳಿದರೂ ಕೂಡ ಅವನು ತನ್ನ ಸೇವೆಯನ್ನು ಮಧ್ಯದಲ್ಲಿ ನಿಲ್ಲಿಸಲಿಲ್ಲ. ಬದಲಿಗೆ ಅವನು ಭಗವಂತನಿಗೆ ಹೇಳಿದನು: ಸ್ವಲ್ಪ ಸಮಯ ಕಾಯಿರಿ. ಅವನ ಹತ್ತಿರ ಇದ್ದ ಒಂದು ಇಟ್ಟಿಗೆಯನ್ನು ಭಗವಂತನ ಕಡೆಗೆ ಎಸೆದು ಇದರ ಮೇಲೆ ನಿಲ್ಲಿ ಎಂದು ಹೇಳಿದನು. ಇದನ್ನು ನೋಡಿ ಭಗವಂತ ಆಶ್ಚರ್ಯಗೊಂಡರು. ಆದರೆ ಭಕ್ತನ ಸೇವಾಭಾವವನ್ನು ನೋಡಿ ಸಂತೋಷಪಟ್ಟರು. ಅವರು ಆ ಇಟ್ಟಿಗೆಯ ಮೇಲೆ ನಿಂತು ಪುಂಡಲೀಕ ತನ್ನ ಸೇವೆಯನ್ನು ಮುಗಿಸುವವರೆಗೂ ಕಾಯ್ದರು. ಅದೇ ಕಾರಣಕ್ಕೆ ಇಂದು ಮಹಾರಾಷ್ಟ್ರದ ಪವಿತ್ರ ಕ್ಷೇತ್ರ ಪಂಢರಾಪುರದಲ್ಲಿ ಇರುವ ವಿಠ್ಠಲ ರುಕ್ಮಿಣಿ ದೇವಸ್ಥಾನದಲ್ಲಿ ಭಗವಂತ ವಿಠೋಬಾ ಕೈಗಳನ್ನು ಕಟ್ಟಿ ಇಟ್ಟಿಗೆಯ ಮೇಲೆ ನಿಂತಿರುವ ರೂಪದಲ್ಲಿ ಕಾಣಿಸುತ್ತಾರೆ. ಇದು ಕೇವಲ ಒಂದು ಕಥೆಯಲ್ಲ, ಭಕ್ತಿಯ ಮಹತ್ವವನ್ನು ತೋರಿಸುವ ಒಂದು ಸತ್ಯ ಸಂದೇಶ. ಭಕ್ತನು ದೇವರನ್ನು ಹುಡುಕುವುದಿಲ್ಲ, ನಿಜವಾದ ಭಕ್ತನ ಬಳಿಗೆ ದೇವರೇ ಬರುತ್ತಾರೆ. ಅದರ ಜೀವಂತ ಉದಾಹರಣೆ ಪಂಢರಾಪುರದ ವಿಠೋಬಾ ದೇವರು. ವಾರಿ ಯಾತ್ರೆ. ಪಂಢರಾಪುರಕ್ಕೆ ಭಕ್ತರು ನೂರಾರು ಕಿಲೋಮೀಟರ್ ನಡೆದುಕೊಂಡು ಹೋಗ್ತಾರೆ. ಆದರೆ ಯಾಕೆ ಗೊತ್ತಾ? ಇದರ ಹಿಂದೆ ಒಂದು ಆಳವಾದ ರಹಸ್ಯ ಇದೆ. ವಾರಿ ಯಾತ್ರೆ ಅಂದರೆ ಕೇವಲ ಯಾತ್ರೆ ಅಲ್ಲ, ಅದು ಭಕ್ತಿ ಮತ್ತು ಸಮರ್ಪಣೆಯ ಮಾರ್ಗ. ಭಕ್ತರು ವಿಠಲನನ್ನು ಕಾಣಕ್ಕೆ ಎಷ್ಟು ಕಷ್ಟ ಇದ್ದರೂ ನಡೆದುಕೊಂಡೇ ಹೋಗ್ತಾರೆ. ಅವರು ವಿಠ್ಠಲ ವಿಠ್ಠಲ ಅಂತ ಜಪ ಮಾಡ್ತಾ ಹೋಗೋದು ನಮ್ಮ ಮನಸ್ಸನ್ನೇ ಶುದ್ಧ ಮಾಡುತ್ತದೆ. ನೀವು ಗಮನಿಸಿದ್ದೀರಾ? ಕೆಲವರು ತಲೆ ಮೇಲೆ ತುಳಸಿ ಗಿಡ ಇಟ್ಟುಕೊಂಡು ನಡೆಯುತ್ತಾರೆ. ಯಾಕೆ ಎಂದರೆ ತುಳಸಿ ವಿಷ್ಣು ಮತ್ತು ಕೃಷ್ಣಗೆ ತುಂಬ ಪ್ರಿಯ. ವಿಠ್ಠಲ ಕೂಡ ಅವರೇ. ಆದ್ದರಿಂದ ತುಳಸಿಯನ್ನು ದೇವರಿಗೆ ಕೊಡುವ ಅತ್ಯಂತ ಪವಿತ್ರ ಕಾಣಿಕೆ. ಇದು ಭಕ್ತಿ, ಗೌರವ ಮತ್ತು ಶುದ್ಧತೆಯ ಸಂಕೇತ. ನಿಮಗೆ ಗೊತ್ತೇ, ಇವತ್ತು ನಾವು ನೋಡುವ ವಾರಿ ಯಾತ್ರೆಗೆ ಇಷ್ಟು ಮಹತ್ವ ಬರೋಕ್ಕೆ ಕಾರಣ ಯಾರು ಅಂದರೆ ಸಂತ ತುಕಾರಾಮ ಮತ್ತು ಸಂತ ಜ್ಞಾನೇಶ್ವರ. ಇವರಿಂದಲೇ ಈ ವಾರಿ ಯಾತ್ರೆ ಒಂದು ದೊಡ್ಡ ಭಕ್ತಿ ಚಳುವಳಿಯಾಗಿ ಬೆಳೆಯಿತು. ಇವತ್ತು ಲಕ್ಷಾಂತರ ಜನ ನಡೆದುಕೊಂಡು ಹೋಗೋದು ಅದು ಮಹಾನ್ ಸಂತರು ದಾರಿ ತೋರಿಸಿದ ಮಾರ್ಗವೇ. ವಾರಿ ಯಾತ್ರೆ ಮುಖ್ಯವಾಗಿ ಆಷಾಢ ಮತ್ತು ಕಾರ್ತಿಕ ಮಾಸಗಳಲ್ಲಿ ನಡೆಯುತ್ತದೆ.
ಆಷಾಢ ಏಕಾದಶಿಗೆ ಲಕ್ಷಾಂತರ ಭಕ್ತರು ಪಂಢರಾಪುರ ತಲುಪುತ್ತಾರೆ. ಇದೇ ವಿಠಲ ಭಕ್ತಿಯ ಮಹಾಸಾಗರ. ಪಂಢರಾಪುರ ದೇವಸ್ಥಾನದ ಅತ್ಯಂತ ದೊಡ್ಡ ವಿಶೇಷತೆ ಏನೆಂದರೆ ಯಾವುದೇ ಧರ್ಮ ಜಾತಿ ಭೇದ ಭಾವವಿಲ್ಲದೆ ನೇರವಾಗಿ ವಿಠಲನ ಪಾದಕಮಲಗಳನ್ನು ಮುಟ್ಟಿ ಆಶೀರ್ವಾದ ಪಡೆಯಬಹುದು. ಇದನ್ನು ವಿಶೇಷವಾಗಿ ಪಾದದರ್ಶನ ಎಂದೇ ಕರೆಯಲಾಗುತ್ತದೆ. ಇಂತಹ ಸೌಭಾಗ್ಯ ನೀವು ಭಾರತದ ಯಾವುದೇ ದೇವಸ್ಥಾನದಲ್ಲಿಯೂ ಸಿಗುವುದಿಲ್ಲ. ವಿಠ್ಠಲ ದೇವಸ್ಥಾನವು ಭೀಮಾ ನದಿಯ ದಡದಲ್ಲಿದ್ದು ಚಂದ್ರಾಕೃತಿಯಲ್ಲಿ ಹರಿಯುವ ಕಾರಣ ಇದನ್ನು ಚಂದ್ರಭಾಗಾ ನದಿ ಎಂದು ಕರೆಯಲಾಯಿತು. ನಂಬಿಕೆಗಳ ಪ್ರಕಾರ ಈ ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡಿ ಪಾಂಡುರಂಗನ ದರ್ಶನ ಮಾಡಿದರೆ ಪಾಪಗಳು ನಾಶವಾಗುತ್ತವೆ ಎಂದು ನಂಬಲಾಗಿದೆ. ವಿಠ್ಠಲ ನಾಮಸ್ಮರಣೆಯ ಮಹತ್ವ. ಒಂದು ಸಲ ವಿಠಲ ಅಂತ ಹೇಳಿದರೆ ಜೀವನ ಬದಲಾಗುತ್ತೆ ಅಂತ ಹೇಳ್ತಾರೆ. ನಿಜವಾಗಿಯೂ ಏನು ಶಕ್ತಿ ಇದೆ ಗೊತ್ತಾ? ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಇದೇ ನಿಜ. ವಿಠಲನ ನಿರಂತರ ನಾಮಸ್ಮರಣೆಯಿಂದ ಹೃದಯಾಘಾತ ಆಗುವುದಿಲ್ಲ. ಹೃದ್ರೋಗಿಗಳ ಆರೋಗ್ಯದಲ್ಲಿ ಅನೇಕ ಸುಧಾರಣೆಗಳು ಕಾಣುತ್ತದೆ. ಅದು ಮಾತ್ರವಲ್ಲ, ರಕ್ತದೊತ್ತಡದಿಂದ ಬಳಲುತ್ತಿರುವವರು ಕೂಡ ವಿಠಲನ ನಾಮಸ್ಮರಣೆಯಿಂದ ಅನೇಕ ರೀತಿಯ ಆರೋಗ್ಯ ಸುಧಾರಣೆಗಳನ್ನು ಕಾಣಬಹುದು ಅಂತ ಪುಣೆಯ ವೇದ ವಿಜ್ಞಾನ ಕೇಂದ್ರ ತನ್ನ ವರದಿಯಲ್ಲಿ ಹೇಳಿದೆ. ತದೇಕ ಚಿತ್ತದಿಂದ ಏಕಾಗ್ರತೆಯಿಂದ ಸಂಪೂರ್ಣ ಸಮರ್ಪಣೆ ಮನೋಭಾವದಿಂದ ವಿಠ್ಠಲ ವಿಠ್ಠಲ ಎಂದು ನಾಮಸ್ಮರಣೆ ಮಾಡಿದರೆ ಈ ರೀತಿಯ ಕಾಯಿಲೆಗಳಿಂದ ದೂರವಾಗಬಹುದು ಅಂತ ವೇದ ವಿಜ್ಞಾನ ಕೇಂದ್ರವು ಹೇಳುತ್ತದೆ. ವಾರ್ಖರಿ ಸಂಪ್ರದಾಯದ ಪ್ರಕಾರ ವಿಠ್ಠಲ ಎಂಬ ಪದವು ಸಂಸ್ಕೃತದಲ್ಲಿ 2 ಪದಗಳಿಂದ ಕೂಡಿದೆ. ವಿತ್ ಎಂದರೆ ಇಟ್ಟಿಗೆ, ಸ್ಥಳ ಎಂದರೆ ನಿಂತಿರುವುದು ಎಂದರ್ಥ. ಅದು ವಿಠ್ಠಲ ಎಂಬ ಪದಕ್ಕೆ ಇಟ್ಟಿಗೆಯ ಮೇಲೆ ನಿಂತಿರುವುದು ಎಂಬ ಅರ್ಥವನ್ನು ನೀಡುತ್ತದೆ. ಸುಮ್ಮನೆ ಪುರಂದರದಾಸರು ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ಸಾಹುಕಾರ ಅಂತ ಹಾಡ ಹೇಳಿಲ್ಲ. ಈ ವಿಠಲನೆಂಬ ಸಾಹುಕಾರನ ಪಂಢರಾಪುರವೆಂಬ ದೊಡ್ಡ ನಗರದ ಮಹಿಮೆ ಹಾಡಿದಷ್ಟು ಅಪಾರ, ಕೇಳಿದಷ್ಟು ಅಮೃತ. ಇಡೀ ಬದುಕನ್ನೇ ಈ ವಿಠಲನ ನಾಮಸ್ಮರಣೆಗಾಗಿ ಮುಡಿಪಿಟ್ಟರು ಪುರಂದರದಾಸರು. ವಿಠಲನ ಸೇವೆಗೆಂದೇ ಇಡೀ ಬದುಕನ್ನೇ ತೇದರು ನಾಮದೇವರು. ಸ್ವಲ್ಪ ಸೇವೆ ಮಾಡಿದರೂ ಮರಳಿ ಸಾಕಷ್ಟು ಕೊಟ್ಟು ಕಾಯುವ ವಿಠಲ ಪಂಢರಾಪುರದಲ್ಲಿ ನೆಲೆ ನಿಂತು ಶತಮಾನಗಳಿಂದಲೂ ಭಕ್ತ ಕೋಟೆಯನ್ನು ಕಾಯುತ್ತಿದ್ದಾನೆ. ಪಂಢರಾಪುರ ದೇವಾಲಯದ ಸಮಯ. ಪಂಢರಾಪುರ ದೇವಸ್ಥಾನ ಬೆಳಗ್ಗೆ 4 ಗಂಟೆಗೆ ತೆರೆದು ರಾತ್ರಿ 11 ಗಂಟೆಗೆ ಮುಚ್ಚುತ್ತದೆ. ಮುಖದರ್ಶನವನ್ನು ಸರತಿ ಸಾಲಿನಲ್ಲಿ ಕಾಯದೆ ಯಾವುದೇ ಸಮಯದಲ್ಲಿ ಪಡೆಯಬಹುದು. ಸ್ಪರ್ಶ ದರ್ಶನವನ್ನು ಪ್ರತ್ಯೇಕ ಸರತಿ ಸಾಲಿನಲ್ಲಿ ನಿಂತು ಮಾತ್ರ ಪಡೆಯಬಹುದು. ಜೀವನದಲ್ಲಿ ಎಷ್ಟು ಸಮಸ್ಯೆ ಇದ್ದರೂ ಒಂದು ಸಲ ವಿಠಲ ನಾಮವನ್ನು ಸ್ಮರಿಸಿ. ವಿಠಲನೇ ನಿಮ್ಮ ಕೈ ಹಿಡಿದು ನಡೆಯಿಸುತ್ತಾನೆ. ನೀವು ಕೂಡ ಈಗಲೇ ವಿಠಲ ವಿಠಲ ಅಂತ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಠಲ ವಿಠಲ ವಿಠಲ.